ನಾನು ನಿಜ ಹೇಳಬೇಕಂದ್ರೆ ಇದರಲ್ಲಿ ಯಾರು ವಿರೋಧ ಅವರೇ ಯಾರು ಪರ ಅವರೇ ಅಂತ ನನ್ನ ನಂಬಿಕೆ ಇಲ್ಲ. ಇದರಲ್ಲಿ ಒಂದು ಸಿಸ್ಟಮ್ಮು ಯಾರಿಗೂ ಕನ್ಫ್ಯೂಷನ್ ಇದೆ. ಈ ಒಳ ಮೀಸಲಾತಿ ಅಂದರೆ ಯಾರಿಗೇನು ಸಿಗ್ತದೆ, ನಾನು ಈ ಸಂದರ್ಭದಲ್ಲಿ ಅದನ್ನ ವಿರೋಧನೂ ಮಾಡಲ್ಲ ಪರ ಮಾಡಲ್ಲ. ನೀವು ಒಳ ಮೀಸಲಾತಿ ಮಾಡಂಗಿದ್ರೆ ಸರಿಯಾಗಿ ಸೆನ್ಸಸ್ ಮಾಡಿ, ಜಾತಿ ಗಣನೆ ಮಾಡಿ, ಯಾವ ಕ್ಯಾಸ್ ಎಷ್ಟೆಷ್ಟಿದ್ರೆ ಅವ್ರಿಗೆ ಅಷ್ಟು ಮೀಸಲಾತಿನ ಹಂಚಿ, ನಮಗಿರೋದ ಇಲ್ಲ. ಎಂಪರಿಕಲ್ ಡೇಟಾ ತಗೊಂಡು ಹಂಚಿ, ನ್ಯಾಯಯುತವಾಗಿರಲಿ. ಬಲಗೈಯವರು ಜಾಸ್ತಿ ಇದ್ರೆ ಬಲಗೈಯವ್ರಿಗೆ ಕೊಡಿ, ಎಡಗೈಯವರು ಜಾಸ್ತಿ ಇದ್ರೆ ಎಡಗೈಯವ್ರಿಗೆ ಕೊಡಿ. ಸುಮ್ಮನೆ ನೀವು ಅಂದಾಜು ಮೇಲೆ ನೀವು ಅವ್ರು ಜಾಸ್ತಿ ಅವರೇ ಇವ್ರು ಜಾಸ್ತಿ ಅವರೇ ಅವ್ರು 50 ಲಕ್ಷ ಅವರೇ ಅಂದರೆ ಅದು ಅನ್ಯಾಯ ಆಗ್ತದೆ ಅಲ್ವಾ? ನೀವು ಆ ಡಾಟಾ ತಗೊಂಡು ಯಾವ ಕ್ಯಾಸ್ಟ್ ಜಾಸ್ತಿ ಇದೆಯೋ ಅಷ್ಟು ಪರ್ಸೆಂಟೇಜ್ ಹಂಚ್ಬಿಡಿ ಅಂತ ನಾನು ಮೀಟಿಂಗ್ ಕರೆದಾಗೂ ಇದೇ ಹೇಳ್ಬಿಟ್ಟಿದ್ದೀನಿ. ಎಲ್ಲರಿಗೂ ನ್ಯಾಯ, ಎಲ್ಲರಿಗೂ ಈಕ್ವಲ್ ಆಗಿ ನ್ಯಾಯ ಸಿಗಲಿ ಅಷ್ಟೇ. ಅದ್ರಲ್ಲಿ ಬೇರೆ ರಾಜಕಾರಣ ಮಾಡೋದು ಬೇಡ. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಅದಕ್ಕೆ ನೇಮಕ ಮಾಡಿದ್ದಾರೆ ಅವರು. ಅದೇನು ಇವಾಗ ಅದನ್ನೇ ಕಮಿಟಿ ಮಾಡಿರೋದು. ಅವ್ರಿಗೆ ನ್ಯಾಯಯುತವಾಗಿ ಯಾವ ಜಾಸ್ತಿ ಇದಾರೆ ಅವ್ರು ಕೊಡಿ, ತಪ್ಪೇನಿದೆ. ಲೆಫ್ಟ್ ಅವ್ರು ಇದ್ರೆ ಲೆಫ್ಟ್ ಕೊಡಿ, ರೈಟ್ ಅವ್ರು ಇದ್ರೆ ರೈಟ್ ಕೊಡಿ. ಇಬ್ಬರ ನಡುವೆ, ಈ ಲೆಫ್ಟ್ ಮತ್ತೆ ರೈಟ್ ನಡುವೆ ಒಂದಷ್ಟು ಗೊಂದಲ ಮೂಡಿಸಿ ಲಾಭ ಪಡಿಲಿಕ್ಕೆ ಒಂದಷ್ಟು ಪ್ರಯತ್ನಗಳು ನಡೀತಾ ಇದಾವೆ ಅಂತ ಚರ್ಚೆ ಇದೆ, ಹೌದಾ? ಇದೆಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಅದು.